ಪ್ರೀತಿ ಎಂಬುದು ವ್ಲಾಗ್ಸ್ ಇವತ್ತೊಂದು ಈವ್ನಿಂಗ್ ರೈಡ್ ಮಾಡಾಕ್ತೀನಿ ನಾನು ಮಳೆ ಜಿಟಿ ಮಳೆ ಹತ್ಬಿಟ್ಟೈತಿ ಇದು ಮಾನ್ಸೂನ್ ನಡೆ ಪೂರ್ತಿ ತಿಂಗಳೈತಲ್ಲ ಇದು ಒಂದು 4 ತಿಂಗಳ ಭಾಳ ಹಾರ್ರೇಬಲ್ ಅಂದ್ರೆ ಹಾರ್ರೇಬಲ್ ಅಷ್ಟು ಡೇಂಜರಸ್ ಐತಿ ಹಿಂಗೆ ಇದಪ್ಪ ಅಂದ್ರೆ ಯಾವ ನಮ್ಗೆ ಫ್ಲಡ್ಸ್ ಆಗೈತಿ ಲ್ಯಾಂಡ್ ಸ್ಲೈಡ್ಸ್ ಫ್ಲಡ್ಸ್ ಬೆಳೆದ ನಾನು ಒಂದು ಟ್ರಿಪ್ ಹೋಗ್ಬೇಕು ಕೇರಳಾಗೆ ಅಂತಂದ್ರೆ ಕೇರಳ ಟ್ರಿಪ್ ಹೋಗ್ಬೇಕು ಈಗ ಒಂದು 4-5ನೇ ತಾರೀಕಿಗೆ ಬಿಡ್ಬೇಕಂತ ಪ್ಲ್ಯಾನ್ ಹಾಕಿದ್ದೆ ನಾನು ಬಟ್ ಇದು ಲ್ಯಾಂಡ್ ಸ್ಲೈಡ್ ಆಗತ್ತಿದ್ದೆ ನೋಡಿಬಿಟ್ರೆ ಏನಪ್ಪ ಕೋಲಾರ ಚಲೋ ಆಯ್ತು ಅನ್ನಿಸ್ತು ಇದಕ್ಕಂತಂದ್ರೆ ಇದು ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ ಎಷ್ಟೋ ಮಂದಿ ಸಹಾಯಕತ್ತಾರ ಇದೇ ಹೇಳ್ತೀನಿ ಎಕ್ಸಾಂಪಲ್ ಕೊಡ್ತೀನಿ ಅದು ಆಗಿದ್ದು ಏನಾಗೈತಿ ರೀಸೆಂಟ್ಲಿ ಒಂದು 4-5 ದಿವಸ ಮುಂಚೆ ಪೂರ್ತಿ ಒಂದು ಫ್ಯಾಮಿಲಿ ಐತಲ್ಲ ನೀರು ಬಂದು ಪೂರ್ತಿ ಫ್ಲಡ್ ಬಂದು ಮುಳುಗಿ ಹೋಗ್ಬಿಟ್ರ ಮುಳುಗಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲ ಮಂದಿದು ಬಾಡಿ ಯಾವ ಸ್ಪಾಟ್ಲಿಂತ್ರ ಅವ್ರ ಮನೆ ಇತ್ತಲ್ಲ ಅಲ್ಲೇ ಫ್ಲೋ ಆಗಿದ್ದು ಅವ್ರ ಬಾಡಿ ಹುಡುಕಿದ್ರೆ ಆ ಸ್ಪಾಟ್ಲಿಂತ್ರ 90 ಕಿಲೋಮೀಟರ್ಸ್ ದೂರ ಅಷ್ಟು ದೂರ ಸಿಕ್ಕೈತೆ ಅವ್ರದ್ದು ಬಾಡಿ ಹೋಪ್ಲೆಸ್ ಅಂದ್ರೆ ಹೋಪ್ಲೆಸ್ ಸಿಚುವೇಶನ್ ಐತಿ ಸೊ ಪ್ರೇ ಫಾರ್ ಕೇರಳ ಪೀಪಲ್ಸ್ ಎಷ್ಟೋ ಮಂದಿ ಜೀವ ಕಳ್ಕೊಂಡಾರ ಏನು ಮಾಡೋಕೆ ಬರೋಂಗಿಲ್ಲ ಇಟ್ಸ್ ಅ ನ್ಯಾಚುರಲ್ ಡಿಸಾಸ್ಟರ್ ಈ ಮಾನ್ಸೂನ್ಗೂ ನಿಮಗೆ ಇಷ್ಟು ಸಲ ಆಗೋದವ್ರೆ ಕಂಪೇರ್ ಮಾಡಿದರೆ ಈ ಒಂದು ಭಾಳ ಎಫೆಕ್ಟ್ ಆಗೈತಿ ಕೇರಳದಕ್ಕೆ ಫಸ್ಟ್ ನಾನು ಕೇಳಾಗ ಇಲ್ಲಿ ಗೋಕರ್ಣಾಗಿಂತ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದೆ ಬಟ್ ಏನಾಗ್ಬಿಡ್ತು ಅಂತಂದ್ರೆ ನಾನು ನೋಡಾತಿರಲ್ಲ ಫ್ಲಡ್ಸ್ ಎಲ್ಲ ಆಗಾಕತ್ತಿದ್ದು ನೋಡಿದ್ರೆ ಎಲ್ಲಿ ಮನಸ್ಸು ಬರ್ತದೆ ಎಲ್ಲಿ ಬಿಡ್ತಾರೆ ಮನ್ಯಾಗ ಇಂಥ ಎಲ್ಲ ಹೋಪ್ಲೆಸ್ ಸಿಚುವೇಶನ್ ಇಟ್ಕೊಂಡು ಯಾರು ಮನ್ಯಾಗಾರು ಬಿಡೋಂಗಿಲ್ಲ ಸಂಬಂಧ ಕ್ಯಾನ್ಸಲ್ ಮಾಡಿಬಿಟ್ಟೈತಿ ಬೇರೆ ಕಡೆ ಊರ್ ಸೈಡ್ ಮೈಸೂರು ಸೈಡ್ ಆ ಸೈಡು ವಿಚಾರ ಮಾಡಾತೀನಿ ನಾನು ಬೆಲ್ಗಮ್ ಸೈಡ್ ಬಟ್ ಆಗಸ್ಟ್ ದೊಡ್ಡ ಬ್ಲಾಗ್ ಬರುತ್ತೆ ಬಟ್ ವೇಟ್ ಮಾಡಾತೀನಿ ನಾನು ಚಲೋ ಕಂಟೆಂಟ್ ಕೊಡಲಿ ಅಂತಂದು ಫಸ್ಟ್ ನಾವು ಪ್ಲ್ಯಾನ್ ಮಾಡಿ ಎಲ್ಲ ಹಿಂಗೆ ಗೋಕರ್ಣದಿಂದ ಹೋಗಿ ಕಾಸರಗೋಡು ಫಸ್ಟ್ ನಮ್ಮದು ಫಸ್ಟ್ ಡೆಸ್ಟಿನಿ ಅಲ್ಲಿತ್ತು ಈಗ ನೋಡಿರೋ ಕಾಸರಗೋಡು ರೆಡ್ ಅಲರ್ಟ್ದಾಗ ಬಂದುಬಿಟ್ಟೈತಿ ಏನು ಮಾಡೋಕ್ಕೆ ಬರೋಂಗಿಲ್ಲ ರೆಡ್ ಝೋನ್ ಆಗ್ಬಿಟ್ಟೈತೆ ಅದಕ್ಕೆ ಫ್ಲಡ್ ಆಗೋ ಚಾನ್ಸಸ್ ಅಲ್ಲೂ ಐತಿ ಅದ್ರ ಸಂಬಂಧ ಹೋಗಿಬಿಡು ಬೇಡ ಅಂತಂದು ಡ್ರಾಪ್ ಆಫ್ ಮಾಡಿದ್ವಿ ಪ್ಲ್ಯಾನ್ ನೋಡೋದು ಏನೇನಾಗುತ್ತೆ ಎಷ್ಟೋ ಮಂದಿ ಏನೇನು ಅಂದ್ರೆ ಜೀವಾಗ ಹಾಕೊಂಡ್ಬಿಟ್ರ ಈ ಮಟನೂ ಬಾಡಿ ಸಿಗಾಗುತ್ತಿಲ್ಲ ಮಣ್ಣು ತೆಳಗೆ ಎಷ್ಟೋ ಮೀಟ್ರ್ ತೆಳಗೆ ಮಣ್ಣದಾಗ ಸಿಕ್ಕೊಂಡ್ಬಿಟ್ರ ನೋಡಕ್ಕೆ ಅಲ್ಲಿ ಆ ಟೈಪ್ ಆಗ್ಬಿಟ್ಟೈತಿ ಹಿಂಗೆ ಏನು ಮಾಡಬೇಕು ಹಿಂಗೆ ನೀರ್ದಾಗ ಹರಿದು ಹೊಂಟಾರ ಮಂದಿ ಏನು ಮಾಡೋಕೆ ಬರೋಂಗಿಲ್ಲ ಅಂಥ ಕ್ರಿಟಿಕಲ್ ಸಿಚುವೇಶನ್ ಬಂದುಬಿಟ್ಟೈತಿ ಅದ್ರ ಸಂಬಂಧ ಏನು ಮಾಡೋದಿಲ್ಲ ಸುಮ್ಮನೆ ಬೇರೆ ಕಡೆ ಪ್ಲ್ಯಾನ್ ಮಾಡತ್ತೀನಿ ಅಷ್ಟೇ ಟ್ರಿಪ್ ಏನು ಕೆಲಸ ಮಾಡತ್ತಿಲ್ಲ ಅಂದ್ರೆ ಡೆಸ್ಟಿನಿ ಪಾಯಿಂಟ್ ಅಷ್ಟೇ ಚೇಂಜ್ ಮಾಡತ್ತಿದ್ದೈತಿ ನೋಡಿ ಏನೇನಾಗುತ್ತೆ ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ನಾನು ವಿಚಾರ ಇಟ್ಕೊಂಡಿದ್ದೆ ಮಾನ್ಸೂನಿಗೆ ಮಾನ್ಸೂನ್ ರೈಡ್ ಮಾಡೋದು ಇಂಥ ಕಂಟಿನ್ಯೂಸಿವ್ ಆಗಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಸುಮ್ಮನೆ ನೋಡ್ಕೊಂಡು ಹೋಗೋದು ಏನಾಗುತ್ತೆ ನೋಡೋದು ನಮ್ಮ ಸಿಟಿನ ಅಂದ್ರೆ ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸ್ ಗದಗ ಅಂತಂದ್ರೆ ಯಾಕಂದ್ರೆ ಗದಗ ಸೆಂಟ್ರದಾಗ ಐತಿ ಅಷ್ಟೇನು ಎಫೆಕ್ಟ್ ಆಗಂಗಿಲ್ಲ ಇಲ್ಲಿ ಮಠ ಬರೋಕ್ಕೆ ದಾರಿನ ಇಲ್ಲ ಅಂದ್ರೆ ಪಾಸಿಬಿಲಿಟಿ ಭಾಳ ಕಡಿಮೆ ಅದು ಒಂದು 100% ನಾವು 98% ಇಲ್ಲಿ ನೀರು ಬರುವುದು ಅದಕ್ಕಂತಂದ್ರೆ ಪೂರ್ತಿ ಸರೌಂಡಿಂಗು ಹಿಂಗೆ ನಾವು ಸ್ವಲ್ಪ ಹೈ ಲೆವೆಲ್ದಾಗ ಇದೀವಿ ಅಂದರೆ ಈಗ ಪೀಕ್ ಲೆವೆಲ್ದಾಗ ಆಗಿದ್ದೀವಿ ನಾವು ಅದಕ್ಕೆ ನಮಗೆ ಬರೋಂಗಿಲ್ಲ ಯಾರಾದರೂ ಮಾನ್ಸೂನ್ ರೈಡ್ ಮಾಡತ್ತಿದ್ರೆ ಪ್ಲೀಸ್ ದಯವಿಟ್ಟು ಮಾನ್ಸೂನ್ ರೈಡ್ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ ಅಂಥ ಕ್ರಿಟಿಕಲ್ ಸಿಚುವೇಶನ್ದಾಗ ಎಲ್ಲರಿಗೂ ಮನ್ಯಾಗ ಎಲ್ಲರಿಗೂ ತ್ರಾಸು ಕಟ್ಕೊಂಡು ಪ್ಲೀಸ್ ರೈಡ್ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಅಕಸ್ಮಾತ್ ರೈಡ್ ಮಾಡಿದ್ರು ಬೇರೆ ಕಡೆನೂ ಸೇಫಾಗಿ ರೈಡ್ ಮಾಡಿರಿ ನೀರು ಈ ಮಾನ್ಸೂನ್ ಅಂತಂದ್ರೆ ಎಲ್ಲ ಕಡೆ ನೀರು ಇರಲಾರ್ದ ಪ್ರದೇಶಕ್ಕೆ ಆ ಸ್ಪಾಟಿಗೆ ಯಾರು ಹೋಗಂಗಿಲ್ಲ ಅಂತಲ್ಲ ಹೋಗ್ತಾರ ಬಟ್ ದೂರಲಿಂತ್ರ ಅಷ್ಟೇ ಏನು ಎಕ್ಸ್ಪ್ಲೋರ್ ಮಾಡಿದ್ರೆ ದೂರಲಿಂತ್ರ ಅದಕ್ಕೆ ಹತ್ತು ಹೋಗಿ ಏನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ಬಿಟ್ರಿ ಯಾಕೆ ನಂಗೆ ಇಲ್ಲ ಈ ಕಾಲ ಭಾಳ ಸೂಕ್ಷ್ಮ ಆಗೈತಿ ಜಸ್ಟ್ ಈಗ ಹರಿಯಾತಿದ್ದ ನೀರು ಸ್ಮಾಲ್ ಹಿಂಗೆ ಚಾನಲ್ ಏನ್ರಿ ಇಲ್ಲಿ ಎಕ್ಸಾಂಪಲ್ ಒಂದು ಚಾನಲ್ ತೊಗೋರಿ ಅದು ಸ್ಮಾಲ್ ಚಾನಲ್ ಹಿಂಗೆ ಏನ್ರಿ ಫ್ಲೋ ಆಗತ್ತಿತ್ತಂದ್ರೆ ಹೋಗಿ ಒಂದು 10-15 ನಿಮಿಷ ಆದಾಗ ಒಮ್ಮೆಕ್ಲೆ ಹೆವಿ ಫ್ಲೋ ಸ್ಟಾರ್ಟ್ ಆಗ್ಬಿಡ್ತೈತಿ ಅಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಏನು ದಾರಿನೂ ಇರೋಂಗಿಲ್ಲ ಆ ಕಡೆಯಿಂದ ಬರೋಕೆ ಯಾಕಂದ್ರೆ ಎರಡು ಕಾಲ್ನಾಗ ಇದ್ದಿರ್ತೀವಿ ನೀರ್ದಾಗ ಸ್ವಲ್ಪ ಏನರು ಒಂದು ಕಾಲು ಎತ್ತಿದ್ರೆ ಅಂದ್ರೆ ಮಿಸ್ ಬ್ಯಾಲೆನ್ಸ್ ಆತಂದ್ರೆ ನೀರಿನ ಫೋರ್ಸಿಗೆ
ಏನು ಮಾಡೋಕ್ಕಿರಂಗಿಲ್ಲ, ನೀರು ನಿಮ್ಗೂ ಚಕ್ಕೊಂಡು ಹೋಗುತ್ತೆ, ಅಷ್ಟು ಡೇಂಜರಸ್ ನೀರು ಅಂದ್ರೆ. ನೋಡಿರಿ, ಸೇಫಾಗಿ ರೈಡ್ ಮಾಡಿರಿ. ಇನ್ನೊಂದು 2 ತಿಂಗಳು ಪೂರ್ತಿ ಆಗೋದು ನೋಡೋಣ ಯಾವಾಗ ಹೋಗೋದಾಗುತ್ತೆ ಕೇರಳಾಗ. ಬಟ್ ಈಗ ಸ್ಟಾಪ್ ಆಗೈತಿ ಕೇರಳ ಪ್ಲಾನ್ ಹೋಗೋದು. ಆ್ಯಕ್ಚುಲಿ ಹೋಗೋದು ಕೇರಳಕ್ಕೆ ಈ ಮಾನ್ಸೂನ್ ಟೈಮ್ ಹೋಗೋದು ಕೇರಳಕ್ಕೆ. ಅದ್ರ ಜೀವನ ಬೇರೆ ಇರ್ತೈತಿ. ಬಟ್ ಏನು ಮಾಡಬೇಕು, ಇಂಥವೆಲ್ಲ ಆದರೆ ಎಲ್ಲಿ ಹೋಗೋಕೆ ಬರುತ್ತೆ, ಎಲ್ಲಿ ಬಿಡ್ತಾರೆ ಮನ್ಯಾಗ. ಬ್ಯೂಟಿಫುಲ್ ಎಷ್ಟು ಮಂದಿ ಸತ್ತಾರ, ನಾವು ಗೋಸ್ಟ್ ಆಗೈತಿ. ಈಗ ಅದೇ ಈಗ ಮಾಡೋಕ್ಕಿರಂಗಿಲ್ಲ. ನ್ಯಾಚುರಲ್ ಡಿಸಾಸ್ಟರ್ಸ್, ಟೂರಿಸ್ಟ್ ಪ್ಲೇಸ್ ಇತ್ತಲ್ಲ, ಅದು ಹೊಳ್ಳಿ ಮತ್ತೆ ರಿಕವರಿ ಆಗಬೇಕಂದ್ರೆ 1 ವರ್ಷ ಬೇಕಾಗುತ್ತೆ. ಆಗುಂಬೆ ಘಾಟ್ ಸೆಕ್ಷನ್ ಐತಲ್ಲ, ಆಗುಂಬೆ ಆ ರೋಡ್ಲಿಂದ ಯಾರು ಟ್ರಾವೆಲ್ ಮಾಡಾಕಿದ್ರೆ ಮಾಡಾಕಿದ್ರೆ ಹುಷಾರು. ಯಾಕಂತಂದ್ರೆ ಅದು ಪೂರ್ತಿ ಅದು ಘಾಟ್ ಸೆಕ್ಷನ್ನಾಗ ಲ್ಯಾಂಡ್ ಸ್ಲೈಡ್ ಆಗೋ ಪಾಸಿಬಿಲಿಟಿ ಅದಾವು. ಎದಕ್ಕಂದ್ರೆ ಅಷ್ಟು ಸ್ಟ್ರೆಂತ್ ಇಲ್ಲಂದಂಗೆ ಆಗ್ಬಿಟ್ಟೈತೆ ಅದು. ನೀರು ಬಿದ್ದು ಒಂದೊಂದು ವೆಹಿಕಲ್ ಸ್ಟಾಪ್ ಆಗ್ತಾರೆ. ನದಿಲಿಂದ ಕಳ್ಸಾತಿಲ್ಲ, ನದಿ ಲೋಡೆಡ್ ವೆಹಿಕಲ್ಸ್ ಕಳ್ಸಾತಿಲ್ಲ. ಸ್ವಲ್ಪ ಹುಷಾರಾಗಿ ಯಾಕೆ ಆ ಸೈಡಲ್ಲಿ ಹೋದ್ರೆ ಜಾಸ್ತಿ ಪ್ರಾಬ್ಲಮ್ ಆಗಿರುತ್ತೆ. ಸಿಟೀಸ್ದಾಗ ಅದು ಜಾಸ್ತಿ. ನಾನು ನೋಡಿದ್ದು ಸಿಟೀಸ್ದಾಗ ಅಂಡರ್ಗ್ರೌಂಡ್ ಇರ್ತೈತಲ್ಲ, ಅಂಡರ್ಗ್ರೌಂಡ್ದಾಗ ಬೇಸ್ಮೆಂಟ್ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಅವ್ರು ಸಿಟೀಸ್ ಬಂದುಬಿಟ್ಟಿರ್ತೈತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಪೂರ್ತಿ ನದಿ ನೀರು ಕರೆಕ್ಟ್ ಅಲ್ಲೇ ಕೂತ್ಕೊಂಡ್ಬಿಟ್ಟು ಹೊಸ ಅಪ್ಡೇಟ್ ಇತ್ತು. ಇಲ್ಲಾಂದ್ರೆ ಸೀದಾ ಬಿಲ್ ಹರಿತಿದ್ರು ಅವರು. ಸ್ವಲ್ಪ ಅದರದ್ದು ಇಲ್ಲ ಇದರದ್ದು ಇಲ್ಲ ಹಂಗೆ ಹಿಂಗೆ ಅನ್ನೋರು ನನಗೆ ಇದು ಮಾತಾಡ್ತೀವಿ ಅದು ಮಾತಾಡ್ತೀವಿ. ಭಾಳ ದೊಡ್ಡ ಕಿರಿಕಿರಿ ಪ್ರೊಡ್ಯೂಸರ್ದು. ನೀವೆಲ್ಲಿ ಪ್ಲ್ಯಾನ್ ಮಾಡಾತ್ತೀರಿ ಮನ್ಸೂನ್ ರೈಡ್ ಹೋಗೋಕೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ಬ್ಲಾಗ್ ಮತ್ತು ಬಾಯ್.